ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ODIಯಲ್ಲಿ ರೋಹಿತ್ ಶರ್ಮಾ ಅವರು ಸಖತ್ತಾಗಿ ಬ್ಯಾಟಿಂಗ್ ಮಾಡಿದರು ಅಂತಲೇ ಹೇಳಬೇಕು. ಹೌದು, ಅದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ಬ್ಯಾಟಿಂಗ್ ಮಾಡೋಕ್ಕೆ ಬಂದ ಟೀಮ್ ಇಂಗ್ಲೆಂಡ್ ಬೆನ್ ಡಕೆಟ್ ಸಖತ್ತಾಗಿ ಓಪನಿಂಗಲ್ಲಿ ಬ್ಯಾಟಿಂಗ್ ಮಾಡಿದರು ಅಂತಲೇ ಹೇಳಬೇಕು. ಹಾಫ್ ಸೆಂಚುರಿ ಬಾರಿಸಿದರು. ನಂತರ ಬಂದಂಥ ರೂಟ್ ಕೂಡ ಮಿಡಲ್ ಆರ್ಡರ್ನಲ್ಲಿ ಸಖತ್ತಾಗಿ ಬ್ಯಾಟಿಂಗ್ನ ಮಾಡಿದರು. ಇಂಗ್ಲೆಂಡ್ಗೆ ಒಳ್ಳೆಯ ರನ್ ಕಲೆಹಾಕುವಲ್ಲಿ ಯಶಸ್ವಿಯಾದರು. ಇನ್ನು ಜೋಸ್ ದ ಬಾಸ್ ಕೂಡ ಮಿಡಲ್ ಆರ್ಡರಲ್ಲಿ ಬಂದುಬಿಟ್ಟು ಇಂಗ್ಲೆಂಡ್ ಟೀಮ್ಗೆ ನೆರವಾದರು ಅಂತಲೇ ಹೇಳಬೇಕು. ಜೋಸ್ ದ ಬಾಸ್, ಬಟ್ಲರ್. ಇನ್ನು ಸ್ಫೋಟಕ ಬ್ಯಾಟ್ಸ್ಮನ್ ಲಿಯಾಮ್ ಲಿವಿಂಗ್ಸ್ಟನ್ ಕೂಡ 40 ರನ್ ಬಾರಿಸುವ ಮೂಲಕ ಇಂಗ್ಲೆಂಡ್ನ ಮೊತ್ತ 300ಕ್ಕೆ ತೆಗೆದುಕೊಂಡು ಹೋದರು ಅಂತ ಹೇಳಬೇಕು. ಇನ್ನು ಬೌಲಿಂಗ್ನಲ್ಲಿ ನಮ್ಮ ಟೀಮ್ ಇಂಡಿಯಾದ ಸರ್ ರವೀಂದ್ರ ಜಡೇಜಾ ಅವರು ಇಂದು 3 ವಿಕೆಟ್ ಕಬಳಿಸುವ ಮೂಲಕ ಸಖತ್ತಾಗಿ ಬೌಲಿಂಗ್ ಮಾಡಿದರು ಅಂತ ಹೇಳಬೇಕು. ಇನ್ಫ್ಯಾಕ್ಟ್ ರೂಟ್ ಹಾಗೂ ಡಕೆಟ್ನ ಔಟ್ ಮಾಡಿದ್ದು ಸರ್ ರವೀಂದ್ರ ಜಡೇಜಾ ಅವರೇ ಅಂತ ಹೇಳಬೇಕು. ಟೀಮ್ ಇಂಡಿಯಾ 300+ ರನ್ ಚೇಸ್ ಮಾಡಲು ಬಂದಾಗ ನಾಯಕ ರೋಹಿತ್ ಶರ್ಮಾ ಅವರು ಇವತ್ತು ರಾಕ್ಷಸನ ಬ್ಯಾಟಿಂಗ್ ಆಡಿದರೆ ಅಂದರೆ ತಪ್ಪಾಗಲ್ಲ. ಹೌದು, ತುಂಬಾ T20 ವೇಗದಲ್ಲಿ ರನ್ ಬಾರಿಸಿದ ರೋಹಿತ್ ಶರ್ಮಾ ಇಂದು ಅರ್ಧ ಶತಕ ಅಲ್ಲ, ಶತಕ ಬಾರಿಸಿ ಟೀಮ್ ಇಂಡಿಯಾದ ಅತಿ ವೇಗದ ಗೆಲುವಿಗೆ ಕಾರಣರಾದರು ಅಂತ ಹೇಳಬೇಕು. ಅವರ ಫಾರ್ಮ್ ಬಗ್ಗೆ ಮಾತಾಡ್ತಾ ಇದ್ದವರಿಗೆ ತಕ್ಕ ಉತ್ತರ ಕೊಟ್ಟರು ಅಂತ ಹೇಳಬೇಕು. ಇನ್ನು ನಾಯಕನನ್ನು ಫಾಲೋ ಮಾಡಿದ ಉಪನಾಯಕ ಶುಭ್ಮನ್ ಗಿಲ್ ಕೂಡ ಸಖತ್ತಾಗಿ ಹಾಫ್ ಸೆಂಚುರಿ ಬಾರಿಸಿ ಟೀಮ್ ಇಂಡಿಯಾದ ಗೆಲುವಿಗೆ ಪಾತ್ರ ಆದರು ಅಂತ ಹೇಳಬೇಕು. ಶುಭ್ಮನ್ ಗಿಲ್, ಹೌದು, ಶುಭ್ಮನ್ ಗಿಲ್ ಅವರು ಕೂಡ ಅವರ ಫಾರ್ಮನ್ನು ಈಗಲೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು. ಇನ್ನು ODI ಸ್ಪೆಷಲಿಸ್ಟ್ ಆದಂಥ ಶ್ರೇಯಸ್ ಅಯ್ಯರ್ ಕೂಡ ಇವತ್ತು 40+ ರನ್ ಹೊಡೆದು ಟೀಮ್ ಇಂಡಿಯಾದ ಗೆಲುವಿನ ಮೊತ್ತಕ್ಕೆ ಸೇರಿಸಿದರು. ಆದರೆ ರನ್ಔಟ್ ಆದರು ಅಂತ ಹೇಳಬೇಕು. ಇನ್ನು ಆಲ್ರೌಂಡರ್ ಅಕ್ಷರ್ ಪಟೇಲ್ ಕೂಡ ಗೆಲುವಿನ ದಡ ಸೇರಿಸಿದರು ಅವರ 40+ ರನ್ಗಳಿಂದ. ಹೌದು, ಇಂದು ಏನೇ ಆಗಿದ್ರೂ ರೋಹಿತ್ ಶರ್ಮಾ ಅವರ ಅಬ್ಬರದ ಬ್ಯಾಟಿಂಗ್ನಿಂದ ಟೀಮ್ ಇಂಡಿಯಾಗೆ ಗೆಲುವು ಸಿಕ್ಕಿತು ಅಂದರೆ ತಪ್ಪಾಗಲ್ಲ. ಸಿಗ್ತಾ ಇರೋಣ. ಬಾಯ್ ಬಾಯ್.